ಉಡುಪಿಯ ಬೋಟ್ ದುರಂತದಲ್ಲಿ ಮತ್ತೊಂದು ಜೀವ ಹೋಗಿದೆ. 4 ದಿನದಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದವಳು ಇವತ್ತು ಉಸಿರು ನಿಲ್ಲಿಸಿದ್ದಾಳೆ. ಉಸಿರು ಕೊಟ್ಟ ಭಗವಂತ ಈಕೆ ಪಾಲಿಗೆ ಕಣ್ಮುಚ್ಚಿ ಕೂತಿದ್ದ. ಸುಂದರ ಬದುಕು ಕರುಣಿಸಿ ಹೂವಾಗಿ ಅರಳೋ ಹೊತ್ತಲ್ಲಿ ಚಿವುಟಿ ಹಾಕಿದ್ದಾನೆ. ಯಾಕಂದ್ರೆ ಈ ಹೆಣ್ಮಗಳಿಗೇನೂ ಸಾಯೋ ವಯಸ್ಸಾಗಿರ್ಲಿಲ್ಲ, ಬದುಕು ಕೂಡ ಭಾರವಾಗಿರ್ಲಿಲ್ಲ. ಜೀವನದ ತುಂಬ ಖುಷಿಯ ಕ್ಷಣಗಳೇ ತುಂಬಿ ತುಳುಕಾಡ್ತಿದ್ವು. ಸದಾ ನಗುಮುಖದಲ್ಲೇ ಇರ್ತಿದ್ದವಳು ತನ್ನ ಸುತ್ತ ಕನಸಿನ ಲೋಕವನ್ನೇ ಸೃಷ್ಟಿ ಮಾಡ್ಕೊಂಡಿದ್ಲು. ನೋಡೋದಕ್ಕೂ ಸ್ಫುರದ್ರೂಪಿ ಚೆಲುವಿಯಂತಿದ್ಲು. ಆದ್ರೆ ಈಕೆ ಬಾಳಲ್ಲಿ ವಿಧಿ ಮೋಸದಾಟವಾಡಿದೆ. 3 ದಿನದಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದವಳು ಕೊನೆಗೂ ಬಾರದೂರಿಗೆ ಪಯಣ ಬೆಳೆಸಿದ್ದಾಳೆ. ಉಡುಪಿಯ ದೋಣಿ ದುರಂತಕ್ಕೆ ಮತ್ತೊಬ್ಬಳು ಬಲಿ. ಮುದ್ದು ಮುಖದ ಸುಂದರಿ ಜೀವ ಕಸಿದ ಪಾಪಿ ವಿಧಿ. ಈಕೆ ಹೆಸರು ದಿಶಾ ಅಂತ. ಮೈಸೂರಿನ ಉದಯಗಿರಿ ನಿವಾಸಿ. ಯೂಟ್ಯೂಬರ್ಸ್ ಮಧುಗೌಡ, ನಿಶಾ ಅವರ ಪ್ರಾಣ ಸ್ನೇಹಿತೆ. ಎಲ್ಲೇ ಹೋದ್ರೂ ಒಟ್ಟೊಟ್ಟಿಗೆ ಇರ್ತಾ ಇದ್ರು. ಸುಖ ದುಃಖ ಎಲ್ಲದರಲ್ಲೂ ಜೊತೆಯಾಗಿರ್ತಾ ಇದ್ರು. ಮೂವರು ಕೂಡ ಒಟ್ಟೊಟ್ಟಿಗೆ ಅದೆಷ್ಟು ರೀಲ್ಸ್ ಮಾಡಿದ್ರು. ಆದ್ರಿವತ್ತು ಈ ಮೂವರಲ್ಲಿ ಒಬ್ಬಳು ಮಿಸ್ ಆಗಿದ್ದಾಳೆ. ಟ್ರಿಪ್ಗೆ ಅಂತ ಹೋದವಳು ಅರ್ಧ ದಾರಿಯಲ್ಲೇ ಬದುಕಿನ ಯಾನ ಮುಗಿಸಿದ್ದಾಳೆ. ನಾಲ್ಕು ದಿನದ ಹಿಂದೆ ಮೈಸೂರಿನ 28 ಸ್ನೇಹಿತರು ಉಡುಪಿಗೆ ಪ್ರವಾಸಕ್ಕೆ ಹೋಗಿದ್ರು. ಬಿಪಿಒನಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ಲಾಂಗ್ ಲೀವ್ ಇದೆ ಅಂತ ಡೆಲ್ಟಾ ಬೀಚ್ಗೆ ಪ್ಲಾನ್ ಮಾಡಿದ್ರು. ಒಂದು ಬೋಟ್ನಲ್ಲಿ 14 ಜನರಿದ್ರೆ ಮತ್ತೊಂದು ಬೋಟ್ನಲ್ಲಿ 14 ಜನರಿದ್ರು. ಆದ್ರೆ ಈ ದಿಶಾ ಇದ್ದ ಬೋಟ್ನಲ್ಲಿ ಹಲವರು ಲೈಫ್ ಜಾಕೆಟ್ ಹಾಕಿರ್ಲಿಲ್ಲ. ದಿಶಾ ಕೂಡ ಲೈಫ್ ಜಾಕೆಟ್ ಹಾಕಿದ್ಲೋ ಇಲ್ವೋ ಗೊತ್ತಿಲ್ಲ. ಮೋಜು ಮಸ್ತಿ ಮಾಡ್ತಿದ್ದ ಹೊತ್ತಲ್ಲೇ ದೋಣಿ ಮಗುಚಿ ಬಿದ್ದಿತ್ತು. ಈ ವೇಳೆ ದೋಣಿ ಕೆಳಗಿದ್ದ ಸಿಂಧು ಹಾಗೂ ಶಂಕರಪ್ಪ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ರು. ದಿಶಾ ಸ್ಥಿತಿ ಚಿಂತಾಜನಕವಾಗಿದ್ರಿಂದ ಆಸ್ಪತ್ರೆಗೆ ದಾಖಲಿಸಿದ್ರು. 4 ದಿನದಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದವಳು ಈಗ ಉಸಿರು ಚೆಲ್ಲಿದ್ದಾಳೆ. ಸ್ನೇಹಿತೆ ಇನ್ನಿಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆಯೇ ಯೂಟ್ಯೂಬರ್ ಮಧುಗೌಡ ಹಾಗೂ ನಿಶಾ ಕಣ್ಣೀರಿಟ್ಟಿದ್ದಾರೆ. ಒಟ್ನಲ್ಲಿ ಬಾಳಿ ಬದುಕಬೇಕಿದ್ದ ಯುವತಿ ಪಾಲಿಗೆ ಟ್ರಿಪ್ಗೆ ಹೋಗಿದ್ದೇ ಕಂಟಕವಾಗಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ. ಮೇಲಿಂದ ಮೇಲೆ ಸ್ಲೀಪರ್ ಬಸ್ಗಳ ಬೆಂಕಿ ಅವಘಡ ಹೆಚ್ಚಾಗ್ತಾ ಇದೆ. ಚಿತ್ರದುರ್ಗ ಪ್ರಕರಣ ಹಸಿಯಾಗಿರುವಾಗಲೇ ಶಿವಮೊಗ್ಗದಲ್ಲೂ ಇಂಥದ್ದೇ ಘಟನೆ ನಡೆದಿದೆ. ಬಸ್ ಹೊತ್ತಿ ಉರಿತಾ ಇದ್ದಂತೆ ಪ್ರಯಾಣಿಕರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಸ್ಲೀಪರ್ ಕೋಚ್ ಬಸ್ ಬೆಂಕಿಯ ಕೆನ್ನಾಲಿಗೆಗೆ ಭಸ್ಮ. ಪ್ರಯಾಣಿಕರ ಸಮಯ ಪ್ರಜ್ಞೆ ಉಳಿಯಿತು 40 ಜೀವ.